ಬಹಳ ದುಃಖದ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಸಾಲು ಮರದ ತಿಮ್ಮಕ್ಕ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅದು ಬಂದು ಹೋಯಿತು. ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ಅನ್ನುವಂಥ ಸುದ್ದಿ ಈ ಚುನಾವಣಾ ಫಲಿತಾಂಶದ ಸಂದರ್ಭದಲ್ಲೇ ನಾವು ನಿಜಕ್ಕೂ ಒಂದು ದುಃಖದ ಸಂಗತಿ. ಕಳೆದ ವಾರ ಅಷ್ಟೇ ಅವರ ಮಗನ ಜೊತೆ ನಾನು ಮಾತಾಡಿದ್ದೆ. ಯಾವುದೋ ಕಾರ್ಯಕ್ರಮಕ್ಕೆ ಕರಿಬೇಕು ಅನ್ನುವಂಥ ಕಾರಣದಿಂದ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ. ಅದ್ರ ಬಗ್ಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ಯಾಕಂದರೆ ಅವರು ರಾಜ್ಯದ ಪ್ರತಿನಿಧಿಯಾಗಿ ಇದ್ದಂಥವರು. ಯಾಕಂದರೆ ನಾನು ಜ್ಞಾಪಿಸ್ಕೋಬೇಕು, ಅವರಿಗೆ ಸೈಟ್ ಸಿಕ್ಕಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವ್ರ ಮಗ ನನ್ನ ಹತ್ರ ಬಂದಾಗ ಸಾಲು ಮರದ ತಿಮ್ಮಕ್ಕನ ಜೊತೆ ಕರ್ಕೊಂಡೇ ನಾನು ಬೊಮ್ಮಾಯಿಯವ್ರ ಹತ್ರ ಹೋಗಿದ್ದೆ. ಸರ್, ತಾವು ಕೂಡ ಅವತ್ತು ಬೊಮ್ಮಾಯಿಯವ್ರ ಮನೇಲಿ ಇದ್ರಿ. ಬೊಮ್ಮಾಯಿಯವರು ಸ್ಥಳದಲ್ಲೇ ಕೂತು ಅವರಿಗೆ ಸೈಟ್ ತಕ್ಷಣಕ್ಕೆ ಬಿಡುಗಡೆ ಆಗಬೇಕು ಅನ್ನುವಂಥದ್ದು, ಜೊತೆಗೆ ಅವರು ಭೂಮಿಗೂ ಕೂಡ ಅಪ್ಲಿಕೇಶನ್ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು. ಯಾಕಂದರೆ ಜೊತೆಗೇನು ಅಂತಂದರೆ, ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ವೇದಿಕೆಯಲ್ಲಿದ್ದೆ. ಬೊಮ್ಮಾಯಿಯವರು ಹೇಳಿದರು, ಇವರು ಪ್ರತಿನಿಧಿ, ಇವರು ಹಸಿರಿನ ಪ್ರತಿನಿಧಿ, ಇವರು ಪರಿಸರದ ಪ್ರತಿನಿಧಿ ಅಂಥೇಳಿ ಘೋಷಣೆ ಮಾಡಿದ್ದು. ಅಂಥ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ, ನೆನಪು ಮಾತ್ರ. ಈ ಗಿಡಮರಗಳನ್ನು ಮಕ್ಕಳ ರೀತಿಯಲ್ಲಿ ಸಾಕುವಂಥ, ಸಲಹುವಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು ಬಹಳ ದೊಡ್ಡದದು. ಹಸಿರೆತ್ತಲ್ ಹಸಿರಿನಲ್ಲಿ ಹಸಿರುಗಟ್ಟಿತೋ ಕವಿಯಾತ್ಮಂ ಹಸಿರೇ ನೆತ್ತರೊಡಲಿನಲ್ಲಿ ಅನ್ನುವಂಥ ಮಾತನ್ನು ಕುವೆಂಪು ಅವರು ಹೇಳ್ತಾರೆ. ಅಂದರೆ ನೆತ್ತರನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ಹಸಿರಾಗೇ ಕಾಣಬೇಕು. ನನಗನ್ಸುತ್ತೆ ಬಹುಶಃ ಈ ಅದ್ಭುತ ಜೀವದ ನೆತ್ತರೂ ಕೂಡ ಅದು ಕೆಂಪಗಿರಲಿಲ್ಲ, ಅದು ಹಸಿರಾಗೇ ಇತ್ತು ಅಂತ ಅನಿಸುತ್ತೆ. ಅಂಥ ಒಂದು ಅದ್ಭುತವಾದಂಥ ಒಂದು ವ್ಯಕ್ತಿತ್ವ, ಅದನ್ನು ಕಳ್ಕೊಂಡಿವಿ ಅನ್ನೋದೇ ಒಂದು ದೊಡ್ಡ ದುಃಖದ ಸಂಗತಿ. ಯಾಕಂದರೆ ಈ ರಾಷ್ಟ್ರಪತಿಗಳು ಅವರಿಗೆ ಪದ್ಮ ಪ್ರಶಸ್ತಿ ಕೊಡುವಂಥ ಸಂದರ್ಭದಲ್ಲಿ ಇದೇ ಸಾಲು ಮರದ ತಿಮ್ಮಕ್ಕ ಅವರ ತಲೆ ಮೇಲೆ ಕೈ ಇಟ್ಟು ಅವ್ರಿಗೆ ಆಶೀರ್ವಾದ ಮಾಡಿದ್ದು. ಮನೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇನೆ. ಅವ್ರೇನು ಅಂತಂದರೆ, ಈ ಹೊಸ್ತಿಲನ್ನು ಮುಟ್ಟಿ ಈ ಮನೆ ಉದ್ಧಾರ ಆಗಲಿ ಅಂಥೇಳಿ ಬರ್ತಿದ್ದಂಥ ಮಹಾತಾಯಿ. ಇದು ನನ್ನ ಮಗಳ ನಾಮಕರಣಕ್ಕೂ ಕೂಡ ಅವ್ರನ್ನ ಕರೆಸಿದ್ದೆ ನಾನು. ಅವರಿಂದಲೇ ನಾಮಕರಣ ಮಾಡಿಸಿದ್ದು, ಕೆಲ ವ್ಯಕ್ತಿಗಳಿಂದ ನಾನು ನಾಮಕರಣ ಮಾಡಿಸಿದ್ದು. ಆ ಸಂದರ್ಭದಲ್ಲಿ ಅದನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇದು ಸಂಗತಿ. ಬನ್ನಿ, ಸಾಲು ಮರದ ತಿಮ್ಮಕ್ಕನವರ ಪುತ್ರ ನಮ್ಮ ಜೊತೆಗಿದ್ದಾರೆ. ಸಾಕು ಪುತ್ರ, ಆದರೆ ತಾಯಿಯನ್ನು ಭಾಳ ಅದ್ಭುತವಾಗಿ ನೋಡ್ಕೊಂಡಂಥ ವ್ಯಕ್ತಿ. ನಿಜಕ್ಕೂ ಇದು ದುಃಖದ ಸಂಗತಿ. ನಾನು ಮಾತಾಡ್ತಾ ಇದ್ದೆ, ಸಾಲು ಮರದ ತಿಮ್ಮಕ್ಕನವರು ನೀವು ಜೊತೆಗೇನು ಅಂತಂದರೆ ಅಮ್ಮನವ್ರನ್ನ ಕರ್ಕೊಂಡು ನಾವು ಬೊಮ್ಮಾಯಿಯವ್ರ ಹತ್ರ ಹೋಗಿದ್ದು, ಬೊಮ್ಮಾಯಿಯವರು ಅಲ್ಲೇ ಸೈಟಿಗೆ ಮಂಜೂರಾತಿ ಕೊಟ್ಟಿದ್ದು, ಜೊತೆಗೆ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಪರಿಗಣಿಸಿ ಅಂತಂದಿದ್ದು, ಸರ್ಕಾರದ ಪ್ರತಿನಿಧಿಯನ್ನಾಗಿ ಮಾಡಿದ್ದು, ಅದನ್ನೆಲ್ಲವನ್ನು ಕೂಡ ನಾವು ಮಾತಾಡ್ತಾ ಇದ್ವಿ. ಉಮೇಶ್, ಏನಂತೀರಿ? ಸಮಾಧಾನ ಮಾಡ್ಕೊಳ್ಳಿ ಉಮೇಶ್, ಸಮಾಧಾನ ಮಾಡ್ಕೊಳ್ಳಿ. ಎಸ್, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ತಪ್ಪಿತ್ತು, ತುಂಬ ಆರೋಗ್ಯ ತಪ್ಪಿತ್ತು. ಅವ್ರನ್ನ ಪದೇ ಆಸ್ಪತ್ರೆಗೆ ಸೇರಿಸಲಾಗ್ತಿತ್ತು. ಮೊನ್ನೆ ಜಾರಿ ಬಿದ್ದರು ಅಂತ. ಈ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ವಯಸ್ಸಾದ ಮೇಲೆ ಈ ಜಾರಿ ಬೀಳುವಂಥದ್ದು ಇದೆಯಲ್ಲ, ಅದು ಅರ್ಧ ಜೀವ ತೆಗೆದುಬಿಡುತ್ತೆ. ಈ ಏನಾದರೂ ನಡ್ಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ ಯಾರೋ ಆಕ್ಸಿಡೆಂಟ್ ಮಾಡಿಬಿಡೋದು, ವಯಸ್ಸಾಗಿರೋರನ್ನ ಬಚ್ಚಲ ಮನೇಲಿ ಜಾರಿ ಬೀಳೋದು, ಅದೆಲ್ಲ ಹಿಂಗೆ ಗೊತ್ತಾ ದೊಡ್ಡ ಕಂಟಕಗಳಿವು. ಸೊ ಇದು ಸಂಗತಿ. ಯಾಕಂದರೆ ನೋಡಿ, ಆಮೇಲೆ ಬರೀ ಇಷ್ಟು ಮಾತ್ರ ಅಲ್ಲ, ಬೇರೆ ರಾಜ್ಯದವರು ಕೂಡ ಅವ್ರನ್ನ ಪರಿಗಣಿಸಿದಂಥ ರೀತಿ, ಜೊತೆಗೆ ಅವ್ರು ಗೌರವಿಸಿದಂಥ ರೀತಿ ಇದೆಯಲ್ಲ, ಅದು ಬಹಳ ಅದ್ಭುತವಾದಂಥ ಸೇವೆ ಹಸಿರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹೀಗಾಗೇನು ಅಂತಂದರೆ, ಸರ್ಕಾರ ಅವ್ರಿಗೆ ಕೊಟ್ಟಂಥ ಗೌರವ ಇದೆಯಲ್ಲ, ಅದು ಅವ್ರಿಗೆ ಕೊಟ್ಟಂಥ ಗೌರವ ಅಲ್ಲ, ಈ ಗೌರವ ಸಲ್ಲಲೇಬೇಕಾದಂಥ ಗೌರವ. ಯಾಕಂದರೆ ಹಸಿರಿನ ಪ್ರತಿನಿಧಿಯಾಗಿ, ಅವರು ಪರಿಸರದ ಪ್ರತಿನಿಧಿಯಾಗಿ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದರು. ಅವರಿಗೆ ಒಂದು ವ್ಯವಸ್ಥೆ ಆ ಗೌರವವನ್ನು ಕೊಟ್ಟಿತ್ತು. ನಾವು ಉಮೇಶನ್ನು ಕೂಡ ತೋರಿಸ್ತಾ ಇದ್ದೀವಿ, ಜೊತೆಗೆ ತಿಮ್ಮಕ್ಕ ಅವ್ರನ್ನು ಕೂಡ ತೋರಿಸ್ತಾ ಇದ್ದೀವಿ. ಬಹಳ ಹತ್ತಿರದಿಂದ ಸೇವೆ ಮಾಡಿದಂಥ ಹುಡುಗ, ತುಂಬ ಚೆನ್ನಾಗಿ ನೋಡ್ಕೊಂಡಿರುವಂಥವ್ರು. ಇದು ನಿಜಕ್ಕೂ ಬಹಳ ದುಃಖದ ಸಂಗತಿ.